ಶ್ರೀ ಮಹಾಗಣಾಧಿಪತಿಗೆ ನಮಃ. ಗುರುಭ್ಯೋ ನಮಃ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಜ್ಯೋತಿಷ್ಯ ಜಾಗೃತಿ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು 22 ನವೆಂಬರ್ 2025 ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಹೊಸ ಪ್ರೇರಣೆ ದೊರೆಯುತ್ತೆ. ಹೊಸ ಕೆಲಸಗಳನ್ನ ಮಾಡ್ಬೇಕಪ್ಪ, ಲೈಫ್ ಅಲ್ಲಿ ಒಂದು ಚೇಂಜಸ್ ಮಾಡ್ಕೋಬೇಕು, ಒಳ್ಳೆ ಲೈಫ್ ಸ್ಟೈಲ್ ನ ಇಟ್ಕೊಳ್ಬೇಕು, ಈ ತರದ ಒಂದು ಪ್ರೇರಣೆ ದೊರೆಯುತ್ತೆ. ಕೆಲಸದಲ್ಲಿ ಒಂದು ಸ್ಪೀಡ್ ಜಾಸ್ತಿ ಆಗುತ್ತೆ. ಮಾಡುವಂತಹ ಒಂದು ನಿಮ್ಮ ಒಂದು ಮನೋಬಲ ಏನಿದೆ ಅದು ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ಅಗತ್ಯ ಇರುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ಮುನ್ನಡೆ ಆಗುವ ಸಾಧ್ಯತೆ ಇರುತ್ತೆ. ಮನಸ್ಸಿಗೆ ಶಾಂತಿಯಿಂದ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಆರೋಗ್ಯ ಕೂಡ ನಿಮ್ಗೆ ಉತ್ತಮವಾಗಿರೋದಕ್ಕೆ ಅವಕಾಶ ಇರುವಂತಹ ದಿನ ಅಂತ. ಮೂರನೇ ರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಏನಾದ್ರೂ ಹೊಸದು ಕಲಿಯೋದಿಕ್ಕೆ ಒಳ್ಳೆಯ ದಿನ. ಏನಾದ್ರೂ ನೀವು ಸ್ಟಡೀಸ್ ನ ಪ್ರಾರಂಭ ಮಾಡ್ಬೇಕು ಅಂತಿದ್ದೀರಾ ಅಥವಾ ಯಾವ್ದಾದ್ರು ಕೋರ್ಸ್ ಜಾಯಿನ್ ಆಗ್ಬೇಕು ಅಂತಿದ್ದೀರಾ ಅಂದ್ರೆ ಇವತ್ತಿನ ದಿನ ಆಗಬಹುದು. ಪ್ರಯಾಣಕ್ಕೆ ಯೋಚನೆಗಳು ನಡೀತವೆ. ಆತ್ಮವಿಶ್ವಾಸ ನಿಮ್ಗೆ ಈ ದಿನ ಅತ್ಯಂತ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕುಟುಂಬದೊಂದಿಗೆ ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಹೆಚ್ಚು ಸಮಯವನ್ನ ಕಳೆಯೋದಕ್ಕೆ ಅವಕಾಶ ಇರುವಂತಹ ದಿನ. ಹಾಗೇನೆ ಒಂದು ಶುಭ ಸಮಾಚಾರ, ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಮತ್ತೆ ಕೆಲಸದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುವಂತವ್ರು ಏನಿರ್ತಾರೆ ಅವರು ನಿಮ್ಗೆ ಸಹಕಾರವನ್ನು ಕೊಡುವಂತಹ ದಿನ. ಯಾವುದೇ ರೀತಿಯ ತೊಂದರೆಗಳು ಬಂದ್ರು ನಿಮ್ಮ ವರ್ಕರ್ಸ್ ನಿಮ್ ಜೊತೆ ಕೆಲಸ ಮಾಡುವಂತವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ನೀವು ಹೆಚ್ಚು ಕ್ರಿಯೇಟಿವ್ ಆಗಿ ಕೆಲಸ ಮಾಡುವಂತಹ ದಿನ ಅಂತ ಹೇಳ್ಬೋದು. ಸ್ನೇಹಿತರ ಜೊತೆ ಒಂದು ಪ್ಲೆಸೆಂಟ್ ಆದಂತಹ ಒಳ್ಳೆಯ ರೀತಿಯ ಕಾನ್ವರ್ಸೇಷನ್ ಇರೋದಕ್ಕೆ ಅವಕಾಶ ಇರುವಂತಹ ದಿನ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸಾಧಾರಣವಾಗಿರುತ್ತೆ. ಅನವಶ್ಯಕವಾದಂತಹ ಖರ್ಚುಗಳು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಗುರಿ ಸಾಧನೆಗೆ ಯಾವ ಒಂದು ಸ್ಟೆಪ್ ನ ತಗೊಳ್ಬೇಕು, ನೀವು ಒಂದು ಗೋಲ್ ನ ರೀಚ್ ಆಗೋದಕ್ಕೆ ಯಾವ ಸ್ಟೆಪ್ ತಗೋಬೇಕು ಅದನ್ನ ಇವತ್ತು ನೀವು ತಗೊಳ್ತೀರಾ. ಹಾಗೆ ಹೊಸ ಯೋಜನೆಗಳನ್ನ ಮಾಡ್ತೀರಾ. ಆದ್ರೆ ಸಣ್ಣ ಪುಟ್ಟ ಖರ್ಚುಗಳು ನಿಮ್ಗೆ ಹೆಚ್ಚಾಗಿ ಇವತ್ತು ಇರ್ತವೆ. ಇನ್ನು ತುಲಾರಾಶಿ. 7ನೇ ರಾಶಿ. ತುಲಾರಾಶಿಯವರಿಗೆ ಹೊಸ ಸಂಬಂಧಗಳು, ನೀವು ಇದು ಬಿಟ್ಟೋಯ್ತಪ್ಪ, ಈ ಸಂಬಂಧ ನಮ್ಗೆ ಆಗಲ್ಲ ಅಂತ ಬಿಟ್ಟಿರುವಂತಹ ಸಂಬಂಧಗಳು ಶುರು ಆಗೋದಕ್ಕೆ ಅವಕಾಶ ಇರುತ್ತೆ. ಮನಸ್ಸು ಶಾಂತವಾಗಿರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಆರೋಗ್ಯ ಕೂಡ ಈ ದಿನ ನಿಮ್ಗೆ ಸಪೋರ್ಟಿವ್ ಆಗಿ ಇರುತ್ತೆ ತುಲಾರಾಶಿಯವರಿಗೆ ಅಂತ ಹೇಳ್ಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಸ್ಪಷ್ಟತೆ ಅಂತ ಹೇಳಿದ್ರೆ ನೀವು ಯಾವ ಕೆಲಸ ಮಾಡ್ತಿದ್ದೀರಾ, ಈ ಕೆಲಸದಿಂದ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅನ್ನುವಂಥ ಒಂದು ಕ್ಲಿಯರ್ ಪಿಕ್ಚರ್ ನಿಮ್ಗೆ ಇರುತ್ತೆ. ಹಾಗೇನೆ ಯಾವ್ದೋ ಹಳೆ ಕಲಹಗಳು, ಅಂದ್ರೆ ನೀವ್ ಯಾರ ಜೊತೆನೋ ಜಗಳ ಆಡ್ತೀರಾ, ಅದು ಇವತ್ತು ಮತ್ತೆ ಜಾಸ್ತಿ ಆಗಿ ಅದರಿಂದ ಮನಸ್ತಾಪ ಆಗಿ ಮನಸ್ಸಿಗೆ ಘಾಸಿ ಆಗೋದಕ್ಕೆ ಅವಕಾಶ ಇರುತ್ತೆ. ಅದನ್ನೆಲ್ಲ ನೀವು ಆತ್ಮವಿಶ್ವಾಸದಿಂದ ದೂರ ಮಾಡೋದಕ್ಕೆ ಅವಕಾಶ ಇರುವಂತಹ ದಿನ ಅಂತ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಹೊಸ ಅವಕಾಶ ಬಿಸ್ನೆಸ್ ಅಲ್ಲಿ, ಜಾಬ್ ಅಲ್ಲಿ ಇರ್ಬಹುದು. ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಣೆ ಆಗೋದಕ್ಕೆ ಅವಕಾಶ ದಿನ. ಮನೆಯಲ್ಲಿ ಸಂತೋಷದಿಂದ ಸಮಯವನ್ನ ಕಳೆಯೋದಕ್ಕೆ ಅವಕಾಶ ಇರುವಂತಹ ದಿನ. ಸ್ಟ್ರೆಸ್ ಇರಲ್ಲ, ಸ್ಟ್ರೆಸ್ ಫ್ರೀ ಆಗಿ ನೆಮ್ಮದಿಯಾಗಿ ಮನೆಯಲ್ಲಿರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಂತವ್ರಿಗೆ ಕೆಲಸದಲ್ಲಿ, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಒಂದು ಸಪೋರ್ಟ್ ದೊರೆಯುತ್ತೆ. ಆಮೇಲೆ ಕುಟುಂಬದಲ್ಲಿ ಕೂಡ ಒಂದು ಬಾಂಡಿಂಗ್, ಗಂಡ ಹೆಂಡತಿ ಇರ್ಬೋದು, ಮಕ್ಕಳ ನಡುವೆ ಇರ್ಬೋದು, ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಆರೋಗ್ಯ ಸ್ಟೇಬಲ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಇದು ಶುಭ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು 11ನೇ ರಾಶಿ ಅಂತ ಹೇಳಿದ್ರೆ ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸ ಜನರ ಪರಿಚಯ ಆಗುತ್ತೆ. ಹೊಸಬರು ಯಾರೋ ಪರಿಚಯ ಆಗ್ತಾರೆ. ಅವ್ರ ಜೊತೆಗೆ ಏನಾದ್ರು ಒಂದು ಬಿಸ್ನೆಸ್ ಅಥವಾ ಯಾವ್ದೋ ಒಂದು ವಿಚಾರಕ್ಕೆ ನಿಮ್ಮ ಡಿಸ್ಕಷನ್ ನಡೆಯೋದಕ್ಕೆ ಶುರುವಾಗುತ್ತೆ. ಹಾಗೇನೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಣ್ಣ ಪುಟ್ಟ ಜಾಗದ ಬದಲಾವಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನ ಯೋಜನೆಯನ್ನು ಕೂಡ ನೀವು ಇವತ್ತು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ತೀರಾ ಅಂತ ಹೇಳಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರುವಂತಹ ದಿನ. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ಡ್ ಆದಂತಹ ಒಂದು ಗ್ರೋತ್ ಇರೋದಕ್ಕೆ ಅವಕಾಶ ಇರುವಂತಹ ದಿನ. ಕುಟುಂಬದಲ್ಲಿ ಕೂಡ ಒಂದು ಅಫೆಕ್ಷನ್ ಹೆಚ್ಚಾಗಿರುವಂತಹ ದಿನ ಅಂತ ಹೇಳ್ಬಹುದು. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.